ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಂಬ ಕಟಿಂಗ್ ಅಂತೆಲ್ಲ ಅವ್ರ ಹತ್ರ ನಮ್ಮ ಇಲಾಖೆ ಮಂತ್ರಿ ಪೇಪರ್ನಿಂದ ಕೃಷಿಯಿಂದ ಕೃಷಿ ಇಲಾಖೆಯಿಂದ ಅದು ಅಂಕಿಅಂಶದ ಪ್ರಕಾರ ಅದನ್ನು ವರದಿನ ಇವತ್ತು ಹಾಕಿದ್ರೆ ನಮ್ಗೆ 2 ವರ್ಷಕ್ಕೆ 3 ವರ್ಷಕ್ಕಾದ್ರೂ ಸಿಗ್ಬೋದು. ನೀವು ವರದಿನ ಹಾಕಿಲ್ಲ ಅಂದರೆ ನೀವು ಡಿ ಎಫ್ ಹೋಗ್ತಾರೆ, ಡಿ ಎಫ್ ಡೈರೆಕ್ಟ್ ಈ ಕೃಷಿ ಡೈರೆಕ್ಟ್ ಭತ್ತ ಈ ಥರ ಬರ್ತೀವಿ. ಮನುಷ್ಯನ ಪ್ರಾಣ ಹೋಗುತ್ತೆ, ಬೆಳೆ ಕೊಟ್ಟ ಮನುಷ್ಯನ 20 ವರ್ಷ ಗೊತ್ತಿರುತ್ತೆ. ಆರ್ಪಿಎಫ್ ಪಕ್ಷಕ್ಕೆ, ಆರ್ಪಿಎಫ್ ಪಕ್ಷಕ್ಕೆ ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಆರ್ಪಿಎಫ್ ಪಕ್ಷಕ್ಕೆ. बोलो भीम भगवान की जय, बोलो बुद्ध भगवान की जय, आरपीएफ पक्षಕ್ಕೆ, आरपीएफ पक्षಕ್ಕೆ डॉक्टर बाबा साहेब अंबेडकर ಅವರು घोषणा ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಆರ್ಪಿಎಫ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಕಳೆದ ತಿಂಗಳು 21st 22nd ಡೇ ಟೈಮಲ್ಲಿ ಆ ಒಂದು 2 ದಿನಗಳ ಅವಧಿಯಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಗಾಬ್ರಿಯಲ್ ಲೇಔಟ್ ರೆಸಿಡೆಂಟ್, ರಿಟೈರ್ಡ್
RFO ರೈನ್ ಫಾರೆಸ್ಟ್ ಆಫೀಸರ್ ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂಥ ವರದಿಯಾಗಿರುತ್ತೆ. ಅದು ರಾತ್ರಿ ಕಳ್ಳವಾಗಿರುತ್ತೆ. ಅದರ ಪ್ರಕರಣವನ್ನು ನಾವು ತನಿಖೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಯಾಕಂದರೆ ಇದೊಂದು ಸ್ವಲ್ಪ ಅಮೌಂಟು ವ್ಯಾಲ್ಯೂಯಬಲ್ಸ್ ಹೋಗಿದ್ದು ಜಾಸ್ತಿ ಇತ್ತು. ಅರೌಂಡ್ 40 ತೊಲೆ ಗೋಲ್ಡಷ್ಟು ಹೋಗಿದೆ ಅಂತ ಅವರು ಕೊಟ್ಟಿದ್ದರು. ನಿಯರ್ಲಿ ಈಗಿನ ಬೆಲೆ ನೋಡಿದರೆ ಅರೌಂಡ್ 40 ಲ್ಯಾಕ್ ಅಷ್ಟು ಆಗಿರುವಂಥದ್ದು. ಆಮೇಲೆ ಆ ಮನೆಗೆ CCTV ಇರಲಿಲ್ಲ ಮತ್ತು ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮ್ಮ ಏನು ಸೋಕೋ ಟೀಮ್ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮೆಲ್ಲ ವಿಸಿಟ್ ಮಾಡಿದರು, ಡಾಗ್ ಸ್ಕ್ವಾಡ್ ವಿಸಿಟ್ ಮಾಡಿದರು. ತಕ್ಷಣ ನಮ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಒಂದು ರೀಸನ್ ತನಗೆ ಗೊತ್ತಿದೆ, ಏನು ಅಪರಾಧಿ ಇದ್ದಾನೆ, ಅವನು ಅಪರಾಧ ಮಾಡಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.